ನಮಸ್ಕಾರ ಸ್ನೇಹಿತರೆ, ಆಧ್ಯಾತ್ಮಿಕ ಚಿಂತನದ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ವಿಡಿಯೋದಲ್ಲಿ ಆಧ್ಯಾತ್ಮ ಮನುಷ್ಯನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ತಿಳಿಯೋಣ. ಇದರಿಂದ ನಮಗೆ ಆಗುವಂತಹ ಪ್ರಯೋಜನಗಳು ಏನು ಎನ್ನುವುದನ್ನು ಹಾಗೂ ನಮ್ಮ ಈ ಮನಸ್ಸಿನ ಆಲೋಚನೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಆಧ್ಯಾತ್ಮಿಕತೆ ನಮ್ಮಲ್ಲಿರುವ ಆತಂಕವನ್ನು ಕಡಿಮೆ ಮಾಡುತ್ತದೆ. ಆಧ್ಯಾತ್ಮಿಕತೆಯು ನಮ್ಮ ಆತಂಕವನ್ನು ಸಾಕಷ್ಟು ಉತ್ತಮವಾಗಿ ಹಿಡಿತವನ್ನು ಸಾಧಿಸಲು ನಮಗೆ ಸಹಾಯವನ್ನು ಮಾಡುತ್ತೆ. ಮನಸ್ಸು ತನ್ನ ಅತ್ಯಂತ ಶಾಂತ ಸ್ಥಿತಿಯಲ್ಲಿ ಆತಂಕ ಮತ್ತು ಆಲೋಚನೆಗಳನ್ನು ಪ್ರಚೋದಿಸುವ ಇತರೆ ಅಂಶಗಳನ್ನು ನಾಶಗೊಳಿಸಿ ನಮಗೆ ನೆಮ್ಮದಿ ಸಿಗುವಂತೆ ಮಾಡುತ್ತೆ. ಈ ಆಧ್ಯಾತ್ಮಿಕತೆ ನಮ್ಮನ್ನು ನಾವು ಅರಿತುಕೊಳ್ಳಲು ದಾರಿದೀಪ ಅಂದರೆ ತಪ್ಪಲ್ಲ. ಆಧ್ಯಾತ್ಮಿಕತೆಯ ಪ್ರಯೋಜನಗಳ ಬಗ್ಗೆ ನೋಡುವುದಾದರೆ, ಇದು ಭಾವನೆ ಅಥವಾ ನಂಬಿಕೆಯನ್ನು ಗುರುತಿಸುವಂಥದ್ದು. ಅದು ನಮ್ಮ ಮನಸ್ಸು ಉನ್ನತ ಮತ್ತು ಅಲೌಕಿಕ ಶಕ್ತಿಯನ್ನು ಸಂಪರ್ಕಿಸಲು ನಮಗೆ ಸಹಾಯವನ್ನು ಮಾಡುತ್ತೆ. ನಮ್ಮಲ್ಲಿರುವ ಆತಂಕ, ಖಿನ್ನತೆ ಮತ್ತು ವಿಘಟನೆಯಂತಹ ಮಾನಸಿಕ ಆರೋಗ್ಯ ಸಮಸ್ಯೆಗಳೊಂದಿಗೆ ವ್ಯವಹರಿಸುವಾಗ ಆಧ್ಯಾತ್ಮಿಕತೆಯು ಸಾಕಷ್ಟು ಪರಿಣಾಮಕಾರಿಯಾಗಿರುತ್ತೆ. ಇನ್ನು ಮನುಷ್ಯನ ಮನಸ್ಸಿನಿಂದ ಮುಕ್ತವಾದ ಆಲೋಚನೆಗೆ ಪ್ರಚೋದನೆಯನ್ನು ನೀಡುತ್ತೆ. ನಮ್ಮ ಸುತ್ತಲಿನ ಪ್ರಪಂಚದಿಂದ ಸಂಪರ್ಕವನ್ನು ಕಡಿತಗೊಳಿಸುವ ಸಾಮರ್ಥ್ಯವನ್ನು ಈ ಆಧ್ಯಾತ್ಮಿಕತೆ ಹೊಂದಿದೆ ಮತ್ತು ಕಡಿಮೆ ಸಂಪರ್ಕಿತ ನೋಟದಿಂದ ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನು ನೋಡುತ್ತದೆ. ನಮ್ಮ ಮನಸ್ಸನ್ನು ನಿಜವಾಗಿ ಮುಖ್ಯವಾದ ಮೌಲ್ಯಗಳ ಮೇಲೆ ಕೇಂದ್ರೀಕರಿಸಲು ನಮಗೆ ಸಹಾಯವನ್ನು ಮಾಡುತ್ತೆ ಮತ್ತು ಸಹಾನುಭೂತಿ ಹಾಗೂ ಗೌರವದಿಂದ ತುಂಬಿದ ಜೀವನವನ್ನು ನಡೆಸಲು ನಮಗೆ ಮಾರ್ಗದರ್ಶನವನ್ನು ನೀಡುತ್ತೆ ಈ ಆಧ್ಯಾತ್ಮಿಕತೆ. ಆಧ್ಯಾತ್ಮಿಕತೆ ಮನುಷ್ಯನಲ್ಲಿರುವ ಆತಂಕವನ್ನು ಕಡಿಮೆ ಮಾಡುತ್ತೆ. ಮನಸ್ಸು ಅತ್ಯಂತ ಶಾಂತ ಸ್ಥಿತಿಯಲ್ಲಿ ಆತಂಕ ಮತ್ತು ಆಲೋಚನೆಗಳನ್ನು ಪ್ರಚೋದಿಸುವ ಇತರೆ ಅಂಶಗಳ ಮೇಲೆ ತನ್ನ ಗಮನವನ್ನು ನೀಡುವುದಿಲ್ಲ. ಆಧ್ಯಾತ್ಮಿಕತೆಯೊಂದಿಗೆ ತನ್ನ ಸುತ್ತಮುತ್ತಲಿನ ಸಮಾಜದ ಜನರೊಂದಿಗೆ ಪಾಲ್ಗೊಳ್ಳಲು ನಿಮಗೆ ಜೀವನದ ಅರ್ಥವನ್ನು ನೀಡುತ್ತದೆ ಮತ್ತು ಉಸಿರಾಟ ಹಾಗೂ ನಮ್ಮ ಜೀವನದ ದಿನಗಳನ್ನು ಕಳೆಯುವುದಕ್ಕಿಂತ ಹೆಚ್ಚಿನ ಉದ್ದೇಶ ಅರ್ಥವನ್ನು ನೀಡುತ್ತದೆ. ಇದು ನಿಮ್ಮನ್ನು ಇತರೆ ಅಭ್ಯಾಸಗಳಲ್ಲಿ ತೊಡಗಿಕೊಳ್ಳುವಂತೆ ಮಾಡುತ್ತೆ. ಅಂದರೆ ಕವನ, ಓದು, ಬರಹ ಮತ್ತು ಕಲೆಗಳಂತಹ ಸಾಕಷ್ಟು ಚಟುವಟಿಕೆಗಳೊಂದಿಗೆ ನಿಮ್ಮನ್ನು ಪ್ರೋತ್ಸಾಹವನ್ನು ನೀಡುತ್ತದೆ. ಅತಿ ಮುಖ್ಯವಾಗಿ ನಮ್ಮ ಮನಸ್ಸಿನ ಆರೋಗ್ಯವನ್ನು ಸುಧಾರಿಸುತ್ತದೆ. ಹಾಗಾದರೆ ಈ ಆಧ್ಯಾತ್ಮಿಕ ಶಿಸ್ತಿನ ಅರ್ಥವೇನು? ಆಧ್ಯಾತ್ಮಿಕ ಶಿಸ್ತಿನ ಕೆಲವು ಗುಣಗಳನ್ನು ನಮ್ಮಲ್ಲಿ ಬೆಳೆಸಲು ಸಹಾಯವನ್ನು ಮಾಡುತ್ತೆ. ನಮ್ಮಲ್ಲಿ ಸಕಾರಾತ್ಮಕ ವಿಚಾರಗಳನ್ನು ನಮ್ಮಲ್ಲಿ ಬೆಳೆಸಲು ಸಹಾಯವನ್ನು ಮಾಡುತ್ತೆ. ಜೀವನದಲ್ಲಿ ಸ್ವಾಭಿಮಾನವನ್ನು ರೂಢಿಸಿಕೊಳ್ಳಲು ಸಹಾಯವನ್ನು ಮಾಡುತ್ತೆ. ನಮ್ಮಲ್ಲಿ ಸ್ವಾಭಿಮಾನವನ್ನು ಜಾಗೃತಗೊಳಿಸುತ್ತದೆ, ಆಶಾವಾದಿಗಳನ್ನಾಗಿ ಮಾಡುತ್ತದೆ. ಜೀವನದ ಅರ್ಥ ಮತ್ತು ಉದ್ದೇಶವನ್ನು ತಿಳಿಸಲು ನಮಗೆ ಸಹಾಯವನ್ನು ಮಾಡುತ್ತದೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರುವೆ.